Use Euclid division lemma to show that the square keyword of any positive integer is either of the form 3m or 3m plus 1 for some integer m. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ದು ಯಾವುದೋ ಒಂದಷ್ಟು ಅಂದರೆ ಎಲ್ಲ ಇಂಟೀಜರ್, ಒಂದಷ್ಟಲ್ಲ ಎಲ್ಲ ಇಂಟೀಜರ್ ಇದೆ, ಪಾಸಿಟಿವ್ ಇಂಟೀಜರ್ಸ್. ಸೊ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರೆ 1ರಿಂದ ಇನ್ಫಿನಿಟಿವರೆಗೂ. ದ ಸ್ಕ್ವಯರ್ ಆಫ್ ಇಟ್, ಇದನ್ನು ಸ್ಕ್ವಯರ್ ಮಾಡ್ತು ಅಂತ ಹೇಳಿದ್ರೆ 1 ಸ್ಕ್ವಯರ್ 2 ಸ್ಕ್ವಯರ್ ಈ ಥರ ಸ್ಕ್ವಯರ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಅದನ್ನು ನಾವು 3m ಇಲ್ಲ ಅಂತ ಹೇಳಿದ್ರೆ 3m ಪ್ಲಸ್ 1 ಅಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳಿ. ಬೇಸಿಕಲಿ ನಂಬರ್ ತಗೊಳ್ಳಿ, ನಂಬರ್ನ ಸ್ಕ್ವೇರ್ ಮಾಡಿ ಅದನ್ನು ಡಿವೈಡ್ ಮಾಡಿ 3ಯಲ್ಲಿ. ಸೊ ರಿಮೈಂಡರು ನಿಮಗೆ ಏನೇನು ಸಿಗ್ಬೋದು ಕ್ವಶನ್ ಪ್ರಕಾರ? 0 ಇಲ್ಲ ಅಂತ ಹೇಳಿದ್ರೆ 1 ಅಷ್ಟೇ ಅಂತೆ, ಆಯಿತಾ? ಸೊ ಇದು ಸರಿನಾ ತಪ್ಪು ಅಂತ ಹೇಳಿ ನೋಡೋಣ ನಮ್ಮ ಕೋಡಿಂಗ್ ಉಪಯೋಗಿಸ್ಕೊಂಡು. ಸೊ ಇಲ್ಲಿ ನಾನು ಡಿವೈಸರ್ 3 ಅಂತ ಅದೊಂದು ಪಕ್ಕ ಮಾಡಬೇಕು. ಆಮೇಲೆ ನಾವು ರಿಮೈಂಡರು ಏನಕ್ಕೆ ನೋಡ್ತಾ ಇದ್ದೀವಿ? ರಿಮೈಂಡರು ಸ್ಕ್ವೇರ್ ಆಫ್ ದ ನಂಬರ್ಸ್ ನೋಡ್ತಾ ಇದ್ದೀವಿ, ಸರಿನಾ? ಸೊ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಕೋಡಿಂಗ್ ಚೇಂಜ್ ಮಾಡ್ಕೊಬೇಕು. ವೈ ಆ್ಯಕ್ಸಿಸಲ್ಲಿ ನಾನು ಸ್ಕ್ವೇರ್ ಆಫ್ ದ ನಂಬರ್ ತೊಗೊಬೇಕಲ್ಲ, ಹಾಗಾಗಿ ಇಲ್ಲಿ ಐ ಕಾಣಿಸ್ತಾ ಇದೆ ನೋಡಿ. ಸೊ ಐನ ನಾನು ಐ ಸ್ಕ್ವೇರ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂತೆಲ್ಲ ಹೇಳಿ ಕೋಡಿಂಗ್ ಸಪ್ರೇಟ್ ಸೆಕ್ಷನಲ್ಲಿ ನೋಡೋಣ, ಇಲ್ಲಿ ಬೇಡ. ಸೊ ಇಲ್ಲಿ ಈ ಲೈನ್ ಇದೆಯಲ್ಲ, ಇದು ನಮ್ಮ ರಿಮೈಂಡರ್ ಕೊಡುತ್ತೆ, ವೈ ಕೋಆರ್ಡಿನೇಟ್ಸ್ ವ್ಯಾಲ್ಯೂ ಕೊಡುತ್ತೆ, ಸರಿನಾ? ಸೊ ಸರಿನಾ ತಪ್ಪು ನೋಡೋಣ ಇದನ್ನು. ಸೊ ಇಲ್ಲಿ ನೋಡ್ಬೋದು 0 1 1 0 1 1 0 1 1. ಸೊ ದಿಸ್ ಈಸ್ ಯುವರ್ ಸ್ಕ್ವೇರ್ ಆಫ್ ನಂಬರ್ಸ್. ಇದು 600 ಅಲ್ಲ, 600 ಸ್ಕ್ವೇರ್ ಆಗುತ್ತೆ ಆ್ಯಕ್ಚುಲಾಗಿ, ಆಯಿತಾ? 601 ಸ್ಕ್ವೇರ್, 602 ಸ್ಕ್ವೇರ್. ಅಫ್ಕೋರ್ಸ್ ಇದು ನೋಡ್ಸೋದಕ್ಕೆ ಸರಿಯಾಗಿ ನೋಡಿಸ್ತಾ ಇಲ್ಲ ನಾನು, ಅದನ್ನು ತಿರ್ಗಾ ಕೋಡಿಂಗ್ ಚೇಂಜ್ ಮಾಡಿ ನೋಡಿಸ್ಬೋದು, ಬಟ್ ಇವಾಗ ಅರ್ಥ ಆಯ್ತಲ್ಲ ವಿಷಯ. ಸೊ ಇಟ್ ಈಸ್ ಟ್ರೂ. ಸೊ ದಿಸ್ ಆರ್ ಗ್ರೂಪ್ ಆಫ್ ನಂಬರ್ಸ್ ಆಫ್ 40, 600ರಿಂದ 640. ನಾವು ಜನರಲಿ ಇದನ್ನು ನೋಡ್ಸೋದಕ್ಕಾಗಲ್ಲ, ಕ್ಯಾಲ್ಕುಲೇಟರ್ ಉಪಯೋಗಿಸಿ ಟೈಮ್ ತೊಗೊಳುತ್ತೆ. ಬಟ್ ಕೋಡಿಂಗಲ್ಲಿ ನೋಡಿ ಎಷ್ಟು ಈಸಿ ಆಯಿತು ಅಲ್ವಾ? ನನ್ನ ಕೆಲಸ ಎಷ್ಟು ಈಸಿ ಆಗ್ತಿದೆ ನೋಡಿ. ಸೊ ಇದನ್ನು ಅನಲೈಸ್ ಮಾಡೋಣ ಒಂದು ನಿಮಿಷ. ಇಲ್ಲಲ್ವಾ? ಏನು ಮಾಡಿದ್ರಿ? ಮೊದಲನೇದಾಗಿ ನಂಬರ್ ತೊಗೊಂಡೆ. ಇಲ್ಲಿ ನಂಬರ್ ನಾನು ತೊಗೊಂಡಿದ್ದೀನಿ 600ರಿಂದ 640. ನೀವು ಯೋಚನೆ ಮಾಡ್ತಾ ಇರ್ಬೋದು 41 ಇದೆ, ಬಟ್ 40 ಯಾಕೆ ತೊಗೊತಾ ಇದ್ದಾರೆ ಅಂತ ಹೇಳಿ. ಅದು ಪೈಥನ್ ಇಸ್ ಡಿಕ್ರಿಮೆಂಟಲ್ ಅವ್ರು ಅದೇನೋ ಕೀವರ್ಡ್ ಇದೆ, ಮರ್ತೋಯ್ತು. ಅದೇನೋ ಒಂದು ಉಪಯೋಗಿಸ್ತಾರೆ, ಅದಂತ ಹೇಳಿದ್ರೆ ಒಂದು ಕಮ್ಮಿ ತೊಗೊಳುತ್ತೆ ಅದು ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇವಾಗ ಬೇಡ. ಸೊ ಇಲ್ಲಿದ್ದೀವಿ, ಇಲ್ಲಿ ಹಾಂ. ಸೊ ನಂಬರ್ ತೊಗೊಂಡೆ, ಸರಿ. ಆಮೇಲೆ ಅದನ್ನು ಸ್ಕ್ವೇರ್ ಮಾಡಿದೆ. ಇಲ್ಲಿ ಮಾಡ್ತಾಯಿದ್ದೀನಿ ಸ್ಕ್ವೇರ್ ನಾನು, ಇಲ್ಲಿ ಮಾಡಿದೆ ನೋಡಿ. ಐ 2 ಸ್ಟಾರ್ ಹೊತ್ತು 2 ಅಂತ ಬರ್ತೀನಿ, ಅದು ಸ್ಕ್ವೇರ್ ಮಾಡುತ್ತೆ. ಅದನ್ನು 3 ಅಂತ ಆಗ್ತಂದರೆ ಕ್ಯೂಬ್ ಮಾಡುತ್ತೆ, ಸರಿನಾ? 3 ಹಾಕಿದ್ರೆ ಇಲ್ಲಿ ಕ್ಯೂಬ್ ಆಗುತ್ತೆ ಅದು. ಸೊ 4 ಹಾಕಿದ್ರೆ 4th ಪವರ್ ಆಗುತ್ತೆ. ಸೊ 2 ಸ್ಟಾರ್ ಹಾಕಿದ್ರೆ ಇದು ಎಕ್ಸ್ಪೋನೆನ್ಷಿಯಲ್ ಅದು ಸಿಂಬಲ್ಲು. 1 ಸ್ಟಾರ್ ಆಗ್ತಂದರೆ ಅದು ಮಲ್ಟಿಪ್ಲಿಕೇಶನ್ ಸಿಂಬಲ್ಲು, ಸರಿನಾ? ಅಗೇನ್ ದಿಸ್ ಇಸ್ ಪಾರ್ಟ್ ಆಫ್ ಕೋಡಿಂಗ್. ಇಲ್ಲಿ ಹೇಳಿದೆ ನಾನು ಎಲ್ಲಿ ಅಂತ ಹೇಳಿದೆ, ಸ್ಕ್ವೇರ್ ಮಾಡಿದೆ. ಅದನ್ನು ಸ್ಕ್ವೇರ್ ಮಾಡಿ 3ಯಲ್ಲಿ ಡಿವೈಡ್ ಮಾಡಿದೆ. 3ಯಲ್ಲಿ ಡಿವೈಡ್ ಮಾಡಿ ನಾನು ರಿಮೈಂಡರ್ ನೋಡ್ತಾ ಇದ್ದೀನಿ ಇಲ್ಲಿ 0 1 1 0 1 1 0 1 1 ಈ ಪ್ಯಾಟರ್ನಲ್ಲಿ ಬರ್ತಾ ಇದೆ. ಸೊ ಹೆಡ್ಡಿಂಗ್ ಎಸ್, ಇದು ಟಾಪಿಕ್ ಹೆಡ್ಡಿಂಗ್ ಏನು ಬರುತ್ತಿದೋ, ರಿಮೈಂಡರ್ ಆಫ್ ಸ್ಕ್ವೇರ್ ಆಫ್ ನಂಬರ್ಸ್ ವೆನ್ ಡಿವೈಡೆಡ್ ವಿತ್ 3. ಇದು ನಿಮ್ಮ ಹೆಡ್ಡಿಂಗ್, ಇಷ್ಟು ದೊಡ್ಡ ಹೆಡ್ಡಿಂಗ್, ಸರಿನಾ? ಸೊ ಡಿವಿಡೆಂಟ್ ಬಂದು ವೈ ಆ್ಯಕ್ಸಸ್ಸಲ್ಲಿದೆ ಅಲ್ವಾ? ರಿಮೈಂಡರ್ ಬಂದು ಡಿವಿಡೆಂಟ್ ಬಂದು ಎಕ್ಸ್ ಆ್ಯಕ್ಸಸ್ಸಲ್ಲಿದೆ, ರಿಮೈಂಡರ್ ಬಂದು ವೈ ಆ್ಯಕ್ಸಸ್ಸಲ್ಲಿದೆ. ಸೊ ನಮ್ಮ ರಿಮೈಂಡರ್ ಏನು ಬರ್ತಾ ಇದೆ? 600 ಇತ್ತು ಅಂತ ಹೇಳಿದ್ರೆ ಅದನ್ನು ಸ್ಕ್ವೇರ್ ಮಾಡಿ, ಸರಿನಾ, 3ರಲ್ಲಿ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ 0 ಬರುತ್ತೆ. ಆಬ್ವಿಯಸ್ಲಿ ಅಲ್ವಾ? 600 × 600
ವಿಲ್ ಗಿವ್ ಯು ಅ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 3 ಬೈ ಡಿಫಾಲ್ಟ್. ಯಾಕಂತ ಹೇಳಿದ್ರೆ 600 ಡಿವಿಸಿಬಲು, ಸ್ಕ್ವೇರ್ ಆಫ್ ದ್ಯಾಟ್ ವಿಲ್ ಆಲ್ಸೋ ಬಿ ಡಿವಿಸಿಬಲ್, ಫ್ಯಾಕ್ಟ್ ಅದು. ಇದು ಕೂಡ ಅಷ್ಟೇ 603 ಡಿವಿಸಿಬಲು, ಹಾಗಾಗಿ ರಿಮೈಂಡರ್ 0. ಇದೆಲ್ಲ 601 ಸ್ಕ್ವೇರ್ ಮಾಡಿ 3 ಜೊತೆ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ 1 ಬರುತ್ತಂತೆ. ಬೇಕಾದ್ರೆ ಯಾವುದೋ ಒಂದು ಸಣ್ಣ ನಂಬರ್ ತೊಗೊಂಡು ನೋಡಿ, ಸರಿನಾ? ಇಲ್ಲೊಂದು ನೋಡ್ಸ್ಬಿಡ್ತೀನಿ ರೀ. ಸೊ ಇಲ್ಲಿ 600 ಬೇಡ, 6ರಿಂದ ಒಂದು 40, 47 ಅಂತ ಹೇಳಿದ್ರೆ 46ವರೆಗೂ ಬರುತ್ತೆ. ಎಕ್ಸಿಕ್ಯೂಟ್ ಮಾಡೋಣ. ಆರು 7, 7ರಲ್ಲಿ 1 ಬರ್ತದೆ ನೋಡಿ. ಸೊ ಇಲ್ಲಿ ವೆರಿಫೈ ಮಾಡೋಣ ಅದನ್ನು. ಸೊ 7 ತೊಗೊತಾಯಿನಿ, ಸ್ಕ್ವೇರ್ ಮಾಡಿದ್ರೆ 49, ಡಿವೈಡ್ ಬೈ 3 ಮಾಡ್ತು ಅಂತ ಹೇಳಿದ್ರೆ ರಿಮೈಂಡರ್ ಏನು ಬರುತ್ತೆ? ಸೊ ದಿಸ್ ವಿಲ್ ಬಿ 1. ಸೊ ರಿಮೈಂಡರ್ ಅಂದರೆ 6, 16 3s 48 ಅಲ್ವಾ? ರಿಮೈಂಡರ್ ಏನು ಬರುತ್ತೆ? ಪ್ಲಸ್ ರಿಮೈಂಡರ್ ಆಫ್ 1. 8 ತಗೊಳ್ಳಿ, ಸ್ಕ್ವೇರ್ ಮಾಡಿ, ಸ್ಕ್ವೇರ್ ಮಾಡ್ತಾಯಿದ್ದೀವಿ, ಸ್ಕ್ವೇರ್. ಸೊ 64/3. ಸೊ ಇದು 63 ಹೋಗುತ್ತಲ್ವಾ? ಸೊ 2 and 1 ಅಲ್ವಾ? 21s. ಆಮೇಲೆ ನಮ್ಮ ಪ್ರೆಸೆಂಟೇಷನ್ ನೋಡೋಕೆ ಹೋಗ್ಬೇಡಿ, ಆ್ಯಕ್ಚುಲಿ ಕೋರ್ಸ್ ಉಪಯೋಗಿಸ್ಬಿಡ್ತೀನಿ ನಾನು. 21 ಆ್ಯಂಡ್ ದ ರಿಮೈಂಡರ್ ಇಸ್ 1. ನೆಕ್ಸ್ಟು 9 ಸ್ಕ್ವೇರ್ ಅಂತೂ ಆಬ್ವಿಯಸ್ಲಿ ರಿಮೈಂಡರ್ 0 ಬರುತ್ತೆ. ಸೊ ಇದೇ ಪ್ಯಾಟರ್ನಲ್ಲಿ ಹೋಗುತ್ತೆ, ಸರಿನಾ? ಸೊ ವೆರಿಫೈಡ್. ಸೊ ಇದು ನಿಮ್ಮ ಪ್ರಶ್ನೆ, ಇದನ್ನು ನಾವು ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡೋದಕ್ಕೆ ಇದನ್ನು ಎರೇಸ್ ಮಾಡಿಬಿಡ್ತೇನೆ. ಹುಡುಗರ ನೀವೇ ಇದನ್ನೆಲ್ಲ ಕೋಡಿಂಗ್ ನೀವೇ ಮಾಡ್ಬೋದು ಆರಾಮಾಗಿ, ಹೇಳ್ಕೊಡ್ತೀನಿ. ಬೇಸಿಕ್ಸನ್ನು ಏನು ಪೈಥನ್ ಆ್ಯಕ್ಚುಲಿ ಈಸಿ ಇದೆ. ಏನು ನಿಜ ಹೇಳಬೇಕು ಅಂತ ಹೇಳಿದ್ರೆ ಕೋಡಿಂಗು ಕಷ್ಟ ಇಲ್ಲ. ಅಂದರೆ ಅಫ್ಕೋರ್ಸ್ ಎಷ್ಟೊಂದು ಶಾರ್ಟ್ ಕಟ್ಸ್ ಇದೆ, ಬಟ್ ಅದನ್ನು ಹೇಗೆ ಉಪಯೋಗಿಸ್ತೀರಾ, ಆಲ್ಗೊರಿದಮ್ ಹೇಗೆ ಬರೀತೀರಾ, ಎಷ್ಟು ಬೇಗ ಮಾಡಿಸ್ತೀರಾ ಕೆಲಸ ಅಂಥೇಳಿ ಅದ್ರ ಮೇಲೆ ಸ್ಕಿಲ್ ಅದು. ಓಕೆ, ಹಾಂ, ಇದನ್ನು ಹೇಗೆ ಮಾಡೋದು? ನಾವು ಫಸ್ಟು ಸ್ಟೇಟ್ಮೆಂಟ್ ಬರೀಬೇಕು ಇದ್ರ ಮೇಲೆ, ಯೂಕ್ಲಿಡ್ ಡಿವಿಷನ್ ಲೆಮಾ ಬೆಲೆ. ಸೊ ಈ ಸ್ಟೇಟ್ಮೆಂಟು ಈ ಥರ ಇದೆ, ಆ್ಯಸ್ ಪರ್ ಯೂಕ್ಲಿಡ್ ಡಿವಿಷನ್ ಲೆಮಾ, ಆಯಿತಾ? ಇಫ್ A and B represents any positive integer, then provided A is greater than B, ಅದನ್ನು ಬರೀಬೇಕು. A can be written as B into Q plus R, where R is greater than or equal to 0 but lesser than B, ಸರಿನಾ? where Q, R are unique integers. ಈ ದೊಡ್ಡ ಕ್ವಶನ್ಗೆಲ್ಲ ಇವೆಲ್ಲ ಬರೀಲೇಬೇಕು ನೀವು, ಇದು ದೊಡ್ಡ ಕ್ವಶನ್. ಓಕೆ, ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ನಾಟ್ ವೆನ್, ಸಬ್ಸ್ಟಿಟ್ಯೂಟ್ B is equal to ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? 3 ಅಲ್ವಾ? ಸೊ ಏನಾಗುತ್ತೆ? A is equal to 3Q plus R, where R is greater than or equal to 0 but less than 3. This implies R is either 0 or 1 or 2. ಸರಿನಾ? ಸೊ ಒಂದೊಂದೇ ಕೇಸ್ ತೊಗೊಂಡು ಹೋಗೋಣ. ಆ್ಯಕ್ಚುಲಾಗಿ ಇಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಲ್ಲಿ ಸ್ಕ್ವೇರ್ ಬಗ್ಗೆ ಮಾತಾಡ್ತಾ ಇರಲ್ಲ, ಲೆಟ್ ಸ್ಕ್ವೇರ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ನಾವು ಸ್ಕ್ವೇರ್ ಮಾಡಿದಾಗ ಕಂಡೀಷನ್ ಏನು ಸ್ಕ್ವೇರ್ ಮಾಡೋಂಗಿಲ್ಲ, ಕಂಡೀಷನ್ನೇ ಇರುತ್ತೆ. ಇದನ್ನು ಈಕ್ವೇಷನ್ನ ನಾವು ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಸೊ A ಸ್ಕ್ವೇರ್ is equal to 3Q plus R the whole square. ಸೊ ಇದು ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ 9Q ಸ್ಕ್ವೇರ್ ಪ್ಲಸ್ 2 into 3 into Q into R ಪ್ಲಸ್ R ಸ್ಕ್ವೇರ್. ಸೊ ಇದನ್ನೆಲ್ಲ ಕಲಿಬೇಕು ಕ್ಲೀನಾಗಿ ನೀವು. ನಿಮಗೆ A ಪ್ಲಸ್ B ಹೋಲ್ ಸ್ಕ್ವೇರ್ ಅವೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ
ಬೇಸಿಕ್ಸ್ಗೆ ಹೋಗಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಸೊ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ರೈಟ್, ಅದನ್ನು ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳಿ. ಆಯಿತಾ? ಆ್ಯಕ್ಚುಲಿ ಕ್ಲೀನಾಗಿ ಬರೀಬೇಕು. a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಎಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬೇಕು. ಹಾಂ, ಮುಂದಿನ ಸ್ಟೆಪ್ಪು. ಸೊ ಇದು ಸ್ವಲ್ಪ ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ 9q ಸ್ಕ್ವೇರ್ ಪ್ಲಸ್ 6qr ಪ್ಲಸ್ r ಸ್ಕ್ವೇರ್ ಬರುತ್ತೆ. ಸೊ ಇವಾಗ ಏನು ಮಾಡ್ಬೋದು ನೀವು ಅಂತ ಹೇಳಿದ್ರೆ ಕಾಮನ್ ತೆಕ್ಕೊಳ್ಳಿ. ನೋಡಿ ಇಲ್ಲಿ 3 ಕಾಮನ್ ಇದೆ ತಾನೆ. ಸೊ 3 ಇಂಟು ಮಿಕ್ಕಿದೇನೋ 3q ಸ್ಕ್ವೇರ್ ಪ್ಲಸ್ 2qr ಕ್ಲೋಸ್ ದ ಬ್ರ್ಯಾಕೆಟ್ ಪ್ಲಸ್ r ಸ್ಕ್ವೇರ್. ಸೊ ದಿಸ್ ಎಂಟೈರ್ ಥಿಂಗ್ ಐ ವಿಲ್ ರೈಟ್ ಇಟ್ ಆಸ್ 3m ಪ್ಲಸ್ r ಸ್ಕ್ವೇರ್ ವೇರ್ m is 3q ಸ್ಕ್ವೇರ್ ಪ್ಲಸ್ 2qr. ಸೊ ಈ ಥರ ನೋಡಿ ಪ್ರಶ್ನೆ ಈಸಿಯಾಗೋಯ್ತು. ಸೊ ಈ ಥರ ನೀವು ಮಾಡಿದಾಗ ಒಂದಷ್ಟು ಸ್ಟೆಪ್ ಎಗರೋಗುತ್ತೆ. ಸೊ ಈ ಥರ ಮಾಡಿದ್ರೆ ಇದು ಎಕ್ಸ್ಟ್ರಾ ನನ್ನ ಕಡೆಯಿಂದ ಇದು ಒಂದು ಟ್ರಿಕ್ ಇದು. ಬಟ್ ಈ ಥರ ಮಾಡಿದಾಗ ಇದು ಈಸಿಯಾಗಿ ಹೋಗುತ್ತೆ. ಮ್ಯಾಥಮೆಟಿಕಲಿ ಇದು ಕರೆಕ್ಟು, ಏನು ತಪ್ಪಲ್ಲ. ಸೊ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಕೇಸ್, ಇನ್ನೇನು ಕೇಸ್ ಇದೆ? ಕೇಸ್ ವೆನ್ ದ ರಿಮೈಂಡರ್ ಇಸ್ 0. ಸೊ a ಸ್ಕ್ವೇರ್ ವಿಲ್ ಬಿ ವಾಟ್? 3m ಪ್ಲಸ್ 0 ಸ್ಕ್ವೇರ್. ಸೊ ಒಂದಾಯಿತು. ಅದನ್ನೇ ನೋಡ್ಸ್ಬೇಕು ತಾನೆ ನಾವು. ಸ್ಕ್ವೇರ್ ಆಫ್ ಎನಿ ನಂಬರ್ ಇಸ್ either 3m ಆರ್ so on and so forth. Case when the remainder is 1. So a square will be 3m plus 1 square which is 1 itself. ಅದು ಕೂಡ ಆಯಿತು. 3m plus 1 ಅಂತ ನೋಡ್ತಾ ಇದ್ದೀವಿ. ಕೊನೆ ಕೇಸು, ಕೇಸ್ when the remainder is 2. So a square ಏನಾಗುತ್ತೆ? 3m plus 2 square which is 4 ಅಲ್ವಾ? ಸೊ 3m plus 4. ಸೊ ಇದನ್ನು ನಾನು ಸ್ವಲ್ಪ ಇಲ್ಲಿ ನೀವು ಬುದ್ಧಿ ಉಪಯೋಗಿಸ್ಬೇಕು. 3m plus 4ನ ನಾನು 3m plus 3 plus 1 ಅಂತ ಬರ್ಕೊಬೋದು. ಅದಾದಮೇಲೆ 3m plus 3ನ ನಾನು 3 ಕಾಮನ್ ತೆಕ್ಕೊಂಡು m plus 1 plus 1 which is nothing but 3n plus 1 ಅಂತ ಬರೀಬೋದು. ಇಲ್ಲ ಅಂತ ಹೇಳಿದ್ರೆ ಇದೂ ಬೇಕಾಗಿಲ್ಲ. 3 into something plus 1 is what they want us to find. ನೀವು ಹೇಳ್ಬೋದು ಸರ್ ಇಲ್ಲಿ m plus 1 ಇದೆ, ಇಲ್ಲಿ m ಇದೆ ಅಂತ ಹೇಳಿ. ಅಗೇನ್ 3n plus 1 ಅಂತಲೂ ಬರೀಬೋದು. ಪ್ಯಾಟ್ರನ್ ಇಂಪಾರ್ಟೆಂಟು. 3 into some quotient plus 1 ಅಂತ ಹೇಳಿ. ಸೊ ಆ ಪ್ಯಾಟ್ರನ್ನಲ್ಲಿ ಎರಡು ಪ್ರೂವ್ ಮಾಡಿದ್ರಿ. ಸೊ ಈ ಥರ ಬರೆದಾಗ ಕೊನೆಗೆ ಮೆನ್ಷನ್ ಮಾಡ್ಕೋಬೇಕು ನೀವು. ನಂಗೆ ಜಾಗ ಇಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ಬರಿತಾ ಇದ್ದೇನೆ. ವೇರ್ n is 3n, ಸಾರಿ ನಾಟ್ 3, m plus 1. m plus 1 ಬದಲಾಗಿ n ಬರಿತಾ ಇದ್ದೀನಿ ಅಂತ ಹೇಳಿ ಬರೀಬೇಕು ನೀವು. ಸೊ ಇಷ್ಟು ಬರೆಯೋದಿರುತ್ತೆ. ಆ್ಯಕ್ಚುಲಿ ಇದು ಕಮ್ಮಿ. ಇನ್ನು ನಾರ್ಮಲ್ ಒಂದಷ್ಟು ಕಡೆ ಇನ್ನೂ ಉದ್ದ ಬರೆಸ್ತಾರೆ. ಸೊ ಟ್ರಿಕ್ ಏನಂತ ಹೇಳಿದ್ರೆ ನೀವು ಯೂಕ್ಲಿಡ್ ಡಿವಿಷನಲ್ಲಿ ಮಾತ್ರ ಉಪಯೋಗಿಸ್ಕೊಂಡು ಇಲ್ಲಿವರೆಗೂ ಬರೆದ್ರಿ, ಅದು ಈಸಿ. ಇಲ್ಲಿ ಸ್ಕ್ವೇರ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಹಾಗಾಗಿ ನಾವು ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿಕೊಂಡು ಅದನ್ನ ಈಕ್ವೇಷನ್ ಸ್ವಲ್ಪ ರಿಡ್ಯೂಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾರ್ಮಲಾಗಿ ಹೇಗೆ ಕೇಸ್ ತೊಗೊತೀರೋ ಕೇಸ್ ತೊಗೊಳ್ಳಿ, ನಿಮ್ಗೆ ಉತ್ತರ ಬರುತ್ತೆ. ಸರಿನಾ?